ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ನನಗೆ ಮೊನ್ನೆ ಇಲ್ಲೇ ನಮ್ಮ ಒಂದು ಹತ್ತಿರದ ಒಂದು ಊರಲ್ಲಿ ಒಂದು ಮನೆಯಲ್ಲಿ ವಿಸಿಟಿಂಗ್ಗೆ ಅಂಥೇಳಿ ಕರ್ಕೊಂಡೋಗಿದ್ದರು. ಗುರುಗಳೇ, ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಗೆಜ್ಜೆ ಸೌಂಡ್ ಬರುತ್ತೆ, ನಮಗೆಲ್ಲ ಭಯ ಆಗಿಬಿಟ್ಟಿದೆ, ದಯವಿಟ್ಟು ನೀವು ಬರಲೇಬೇಕು ಅಂತಕ್ಕಂಥ ವಿಚಾರವನ್ನು ಅವ್ರ ಫೋನಲ್ಲೂ ಕೂಡ ಹೇಳಿದರು. ಮತ್ತು ಇಲ್ಲಿ ಬಂದು ನಿಮಗೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂಥೇಳಿ ಕಾರನ್ನು ತೊಗೊಂಬಂದು ಅವರ ಊರಿಗೆ ನಮ್ಮನ್ನು ಕರ್ಕೊಂಡೋದ್ರು. ಕರ್ಕೊಂಡೋದಾಗ ನಾನು ಅಲ್ಲಿ ಪ್ರಶ್ನೆಯನ್ನು ಮಾಡಿದೆ. ಆ ಪ್ರಶ್ನೆಯಲ್ಲಿ ಕೆಲವು ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶಗಳು ನನಗೆ ಕಂಡುಬಂತು. ನಾನು ಅವ್ರಿಗೆ ಕೇಳಿದ ಪ್ರಶ್ನೆ ಏನಪ್ಪ ಅಂದರೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವೇನಾದರೂ ಮಾಡಿಸಿದ್ರಾ, ಅಂದರೆ ಪರಿಹಾರವನ್ನು ಮಾಡಿಸ್ಕೊಂಡಿದ್ರಾ ಅಂತ ನಾನು ಕೇಳಿದೆ. ಕೇಳಿದ್ದಕ್ಕೆ, ಗುರುಗಳೇ, ನಿಮಗಿಂತ ಮುಂಚೆ ಒಂದು 2-3 ಜನ ಬಂದಿದ್ದರು ಸ್ವಾಮಿಗಳು. ಅವ್ರು ಬಂದು ವಿಶೇಷವಾಗಿ ನಾನು ನಿಮಗೆ ಇದಕ್ಕೆ ಪರಿಹಾರವನ್ನು ಮಾಡಿಕೊಡ್ತೀನಿ ಅಂಥೇಳಿ ಒಂದು ಸ್ವಲ್ಪ ತಡೆಯನ್ನು ಹೊಡೆದು ಮನೆಗೆ ಒಂದು ಸ್ವಲ್ಪ ದಿಗ್ಬಂಧನ ಮಾಡ್ತೀನಿ ಅಂಥೇಳಿ ಆ ಕುಡಿಕೆನೆಲ್ಲ ತಂದಿಟ್ಟು ಸ್ವಲ್ಪ ಮಾಡಿಟ್ಬಿಟ್ಟು ಹೋದರು. ಆದರೆ ಇದು ಮಾಡಿಟ್ಟರೂ ಕೂಡ ಆ ಸೌಂಡ್ ಸ್ವಲ್ಪ ಕಡಿಮೆ ಆಯಿತೆ ಹೊರತು ನಮಗೇನು ಅದರಿಂದ ಪರಿಹಾರ ಸಿಕ್ಕಿಲ್ಲ. ಇದರ ವಿಚಾರವನ್ನು ಸಂಪೂರ್ಣವಾಗಿ ನೀವೇ ಹೇಳಬೇಕು ಗುರುಗಳೇ ಅಂತ ಹೇಳಿದರು. ಹೇಳ್ತಾ ಇರಬೇಕಾದ್ರೆ ಅವ್ರ ಮನೆಯಲ್ಲಿ ದೊಡ್ಡ ಒಂದು ವಯಸ್ಸಿನ ಒಂದು ಹೆಂಗಸು, ಒಂದು ಅಜ್ಜಿ, ಗುರುಗಳೇ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಇದಕ್ಕೆ ಪರಿಹಾರವನ್ನು ಮಾಡಿಕೊಟ್ಬಿಡಿ ಅಂತ ಕೇಳಿದ್ರು. ನಾನು ಕೇಳಿದೆ, ನಿಮಗೆ ಏನಾದರೂ ಈ ಒಂದು ಸೌಂಡ್ ಬಂದಾಗಿಂದ, ಈಗ 1 ವರ್ಷದಿಂದ ಬರ್ತಾಯಿದೆ ಅಂತ ಹೇಳ್ತಾಯಿದ್ದೀರ, ಬಂದಾಗಿಂದ ಏನಾದರೂ ಸಮಸ್ಯೆ ಆಗಿದೆಯಾ? ಇಲ್ಲ ಗುರುಗಳೇ, ಏನೂ ಸಮಸ್ಯೆ ಆಗಿಲ್ಲ. ಹಣಕಾಸಿನ ವಿಚಾರ, ಅಯ್ಯೋ ತುಂಬ ಚೆನ್ನಾಗಿ ನಡೀತಾ ಇದೆ ಗುರುಗಳೇ, ಹಣಕಾಸಿನ ವಿಚಾರ ಏನೂ ತೊಂದರೆ ಇಲ್ಲ. ಆರೋಗ್ಯದ ವಿಚಾರ, ಇಲ್ಲ ಗುರುಗಳೇ, ಯಾರಿಗೂ ಆರೋಗ್ಯ ಇಲ್ಲ ನೋಡಿ, ದೊಡ್ಡವರು, ನಮ್ಮ ಅಜ್ಜಿಗೆ 90 ವರ್ಷ, ಅವ್ರಿಗೂ ಕೂಡ ಏನು ಸಮಸ್ಯೆ ಇಲ್ಲ, ಚೆನ್ನಾಗಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸ, ಇಲ್ಲ ಗುರುಗಳೇ, ಮಕ್ಕಳ ವಿದ್ಯಾಭ್ಯಾಸನೂ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿ ಓದ್ತಾರೆ, 2 ಮಕ್ಕಳು, 1 ಗಂಡು 1 ಹೆಣ್ಣು, ಏನು ತೊಂದರೆ ಇಲ್ಲ. ಹಾಗಾದರೆ ನಿಮ್ಮ ಸಮಸ್ಯೆ ಏನು? ನಮಗೆ ಈ ಸೌಂಡ್ ಬರ್ತಾ ಇರೋದೇ ಸಮಸ್ಯೆ. ಹೌದಾ, ಸೌಂಡ್ ಬರ್ತಾ ಇರೋದೇ ಸಮಸ್ಯೆ ಅಂತ ಹೇಳಿದ್ರೆ ಇದರ ಹಿಂದಿಂದು ಏನಿದೆ ಅಂತಕ್ಕಂಥ ವಿಚಾರವನ್ನು ನೋಡೋಣ ಅಂಥೇಳಿ ಸಾಮಾನ್ಯ ಪ್ರಶ್ನೆ ಆದಮೇಲೆ ಒಂದು ದೈವ ಪ್ರಶ್ನೆಯನ್ನು ಹಾಕಿದೆ. ದೈವ ಪ್ರಶ್ನೆಯನ್ನು ಹಾಕಿದಾಗ ಅವರ ಮನೆಯ ದೇವರ ಮನೆ ಇದೆಯಲ್ಲ, ಆ ದೇವರ ಮನೆಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದೇವರ ಸ್ಥಾನ ಇತ್ತು. ನರಸಿಂಹಸ್ವಾಮಿಯ ಮನೆ ದೇವರವ್ರದ್ದು, ಆ ನರಸಿಂಹಸ್ವಾಮಿಯ ಒಂದು ಸ್ಥಾನ ಇತ್ತು. ಮತ್ತು ದೇವಿ ಬಂದು ಯಲ್ಲಮ್ಮ ಮನೆ ದೇವರವ್ರದ್ದು, ಆ ಯಲ್ಲಮ್ಮ ದೇವಿಯ ಒಂದು ಸ್ಥಾನವೂ ಕೂಡ ಇತ್ತು. ಆ ದೇವರ ಮನೆಯಲ್ಲಿರ್ತಕ್ಕಂಥ ಆ ನರಸಿಂಹಸ್ವಾಮಿ, ಆ ಯಲ್ಲಮ್ಮ ಪ್ರತಿದಿನವೂ ಕೂಡ ಅವ್ರ ಮನೆಯಲ್ಲೆಲ್ಲ ಸಂಚಾರ ಮಾಡ್ತಾ ಇರ್ತಾರೆ. ಆ ಸಂಚಾರ ಮಾಡೋದ್ರಿಂದ, ಆ ಸಂಚಾರ ಮಾಡಬೇಕಾದ್ರೆ ಆ ಸ್ವಾಮಿಯ ಕಾಲಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಆ ಗೆಜ್ಜೆಯ ಒಂದು ಶಬ್ದ ಎಲ್ಲರಿಗೂ ಕೇಳಿಸ್ತಾ ಇರುತ್ತೆ ಮನೆಯಲ್ಲಿ. ಆ ಗೆಜ್ಜೆಯ ಶಬ್ದ ಕೇಳಿಸ್ತಾ ಇತ್ತು. ಆದ್ದರಿಂದ ಇವರ ಜೀವನದಲ್ಲಿ ಬಹಳ ಚೆನ್ನಾಗಿ ಅಭಿವೃದ್ಧಿ, ಅನುಕೂಲ ಎಲ್ಲವೂ ಆಗ್ತಾಯಿದೆ. ಆದ್ದರಿಂದ ನಾನು ಹೇಳಿದೆ, ನೋಡಿ, ಇದು ದೇವರ ಸಂಚಾರ ನಡೀತಾ ಇದೆ, ಬಹಳ ಅದ್ಭುತವಾಗಿರ್ತಕ್ಕಂಥ ಜಾಗ. ಆ್ಯಕ್ಚುಲಿ ಏನಂದರೆ, ನಿಮ್ಮ ದೇವ್ರ ಮನೆ ಹಿಂದಿನ ಒಂದು ಹಿಂದೆ ಒಂದು ಸಮಯದಲ್ಲಿ ದೇವಸ್ಥಾನ ಆಗಿತ್ತು. ಇನ್ನು ಕಾಲಾಂತರಗಳಲ್ಲಿ ಈ ಭೂಮಿ ತುಂಬ ದೈವಿಕವಾಗಿ ಕೂಡಿರ್ತಕ್ಕಂಥದ್ದು. ಇಂಥ ಜಾಗದಲ್ಲಿ ನೀವು ಮನೆ ಮಾಡಿದ್ದೀರಾ, ಅದೃಷ್ಟ ಮಾಡ್ಕೊಂಡಿದ್ದೀರಾ. ನೀವು ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ, ಚೆನ್ನಾಗಿ ಮನೆ ದೇವರ ಪೂಜೆಯನ್ನು ಮಾಡಿ, ತುಪ್ಪದ ದೀಪವನ್ನು ಪ್ರತಿ ಶುಕ್ರವಾರ ಇಡಿ. ಶನಿವಾರ ನರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ತರುವಂಥ ಪ್ರಸಾದವನ್ನು ಸ್ವಾಮಿಯ ಹತ್ತಿರ ಇಡಿ, ಮನೆ ದೇವರ ಪೂಜೆಯನ್ನು ಮಾಡಿಸಿ, ಈ ಥರ ಎಲ್ಲ ಹೇಳಿ ಬಂದೆ ನಾನು.
ನೋಡಿ ಜನ ಹೆಂಗಿರ್ತಾರೆ ಅಂತ. ಇಷ್ಟೆಲ್ಲ ಹೇಳಿ ಬಂದಮೇಲೆ ಇವರೇನು ಮಾಡಿದ್ದಾರೆ, ಅಲ್ಲೇ ಇರುವಂಥ ಒಂದು ಯಾವುದೋ ಒಂದು ಮಾರಮ್ಮನ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ಬರು ಅರ್ಚಕರ ಹತ್ರ ಹೋಗಿದ್ದಾರೆ. ಹೋಗ್ಬಿಟ್ಟು ಈ ಥರ ಬಂದು ಯಾರೋ ಗುರುಗಳು ಹೇಳಿದ್ರು, ಇದು ಸರಿನಾ, ಕರೆಕ್ಟಾ? ಅವ್ರು ಹೇಳಿದ್ದಾರೆ, ಆ ಗುರುಗಳಿಗೇನೂ ಗೊತ್ತಿಲ್ಲ, ಅದು ಭೂತ ಪ್ರೇತ ಪಿಶಾಚಿ ಅದು ಓಡಾಡ್ತಾ ಇರೋದು, ನೀವು ಇದನ್ನು ಸರಿ ಮಾಡಿಸ್ಕೊಳ್ಳೇಬೇಕು, ಇಲ್ಲಾಂದರೆ ನಿಮಗೆ ಮನೇಲಿ ಸಾವಾಗತ್ತೆ ಅಂತಕ್ಕಂಥ ವಿಚಾರ ಹೇಳಿ ಅವರು ನಾನು ಮೆಣಸಿನ್ಕಾಯಿ ಹೋಮ ಮಾಡಿಬಿಡ್ತೀನಿ ನಿಮ್ಮ ಮನೇಲಿ ಅಂಥೇಳಿ ಬಂದು 4 ಜನ ಮೆಣಸಿನ್ಕಾಯಿ ಹೋಮವನ್ನು ಮಾಡಿ ಅದರಲ್ಲಿ ಆ ಗೊಂಬೆ ಗಿಂಬೆ ಎಲ್ಲ ಮಾಡಿ ಹಾಕಿ ಎಲ್ಲ ಮಾಡಿ ಹೋಗಿದ್ದಾರೆ. ಹೋಗಿದ್ದು 9ನೇ ದಿನಕ್ಕೆ ಅಜ್ಜಿಗೆ ಜೋರು ಹುಷಾರಿಲ್ಲ. ಅದಾದಮೇಲೆ ಆ ವ್ಯಕ್ತಿ ಏನು ಮನೆ ಯಜಮಾನ ಇದ್ದಾನೆ ಅವನಿಗೆ ಹುಷಾರಿಲ್ಲ, ಅವ್ರ ಹೆಂಡತಿಗೆ ಹುಷಾರಿಲ್ಲ, ಮಕ್ಳಿಗೆ ಹುಷಾರಿಲ್ಲ, ಮಕ್ಕಳಿಗೆ ಓದೋಕ್ಕೆ ಇಂಟ್ರೆಸ್ಟೇ ಇಲ್ಲ, ವ್ಯಾಪಾರ ಸ್ಟಾಪ್ ಆಗೋಯಿತು, ದುಡ್ಡು ಸ್ಟಾಪ್ ಆಗೋಯಿತು, ಜೀವನದಲ್ಲಿ ಬಹಳ ಕಷ್ಟ ಶುರುವಾಗೋಯಿತು. ಆವಾಗ ಮತ್ತೆ ನನ್ನ ಹತ್ರ ಬರಬೇಕಾದ್ರೆ 6 ತಿಂಗಳು ಕಳೆದಿತ್ತು. ಅದಾದಮೇಲೆ ಬಂದು ಗುರುಗಳೇ ಈ ಥರ ಮಾಡಿದ್ವಿ, ಈ ಥರ ಆಯಿತು, ನಮ್ಮ ತಪ್ಪಾಯಿತು ಗುರುಗಳೇ, ಏನು ಮಾಡಬೇಕು ಇವಾಗ ಅಂತಕ್ಕಂಥ ವಿಚಾರವನ್ನು ಕೇಳಿದ್ರು. ನಂತರ ನಾವೇನೋ ಒಂದು ಪರಿಹಾರ ಮಾಡಿದ್ವಿ, ಅದಕ್ಕೆ ಒಂದು ತಕ್ಕಮಟ್ಟಿಗೆ ಆಯ್ತು ಅಷ್ಟೇ. ಅದೇನು ತುಂಬ ದೊಡ್ಡದಾಗಿ ಮುಂಚೆ ಇರೋ ಥರನೇ ಅವರಿಗೆ ಅನುಕೂಲ ಆಗಿದೆ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಏನೋ ಒಂದು ತಕ್ಕಮಟ್ಟಿಗೆ ಆಗಿದೆ, ನಡೀತಾ ಇದೆ ಜೀವನ. ನೋಡಿ, ಇದೆಲ್ಲ ಸ್ವಯಂಕೃತ ಅಪರಾಧ ಅಂಥೇಳಿ ಕರೀತಾರೆ. ಹಾಗಾಗಿ ಈ ಸ್ವಯಂಕೃತ ಅಪರಾಧವನ್ನು ನೀವು ಮಾಡಬೇಡಿ ಅಂತಕ್ಕಂಥ ವಿಚಾರಕ್ಕೆ ಈ ಒಂದು ಮೊನ್ನೆ ನಡೆದಿರ್ತಕ್ಕಂಥ ಘಟನೆಯನ್ನು ಹೇಳ್ತಾ ಇರೋದು. ದೇವರ ಮನೆಯಲ್ಲಿ ದೇವರ ಸಂಚಾರ ಇರುತ್ತೆ, ದೇವರ ಹಲವಾರು ಸೂಚನೆಗಳಿರುತ್ತೆ. ಆ ಮನೆಯಲ್ಲಿ ನಿಮ್ಮದು ಹಳೆಯದು ಒಂದು 100-150 ವರ್ಷದ ಮನೆ ಆದರೆ ಅಲ್ಲಿ ಇನ್ನೂ ಅದ್ಭುತವಾಗಿರ್ತಕ್ಕಂಥ ಎನರ್ಜಿಗಳೆಲ್ಲ ಇರುತ್ತೆ, ಪಿತೃಗಳ ಆಶೀರ್ವಾದ ಇರುತ್ತೆ. ಈ ಥರ ಎಲ್ಲ ಇದ್ದಾಗ ನೀವು ಬರೀ ನೆಗೆಟಿವ್ ಕಡೆಗೇ ಯೋಚನೆ ಮಾಡ್ದೇನೆ ನಿಮ್ಗೆ ಪಾಸಿಟಿವ್ ಆಗ್ತಾ ಇರಬೇಕಾದ್ರೆ ಇದು ಏನು ವಿಚಾರ ಅಂತ ತಿಳ್ಕೊಂಡು ಮನೆ ದೇವರ ಆರಾಧನೆಯನ್ನು ಮಾಡಿ, ಮನೆ ದೇವ್ರನ್ನ ಚೆನ್ನಾಗಿ ಪೂಜೆ ಮಾಡಿ. ಒಬ್ಬೊಬ್ಬರಿಗೆ ಒಂದೊಂದು ವಾರ ಇರುತ್ತೆ ಮನೆ ದೇವ್ರ ಪೂಜೆ ಮಾಡೋದು. ಒಬ್ರಿಗೆ ಮಂಗಳವಾರ, ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ, ಈ ಥರ ಒಂದೊಂದು ದಿನ ಇರುತ್ತೆ ಮನೆ ದೇವರಿಗೆ ಅಂಥೇಳಿ. ಆ ಮನೆ ದೇವರ ಪೂಜೆ ಮಾಡಿ ಒಂದು ವಿಶೇಷವಾಗಿರ್ತಕ್ಕಂಥ ಮನೆ ದೇವರಿಗೆ ಅಂಥೇಳಿ ಆ ದೇವರಿಗೆ ಇಷ್ಟವಾಗಿರ್ತಕ್ಕಂಥ ನೈವೇದ್ಯವನ್ನು ಇಟ್ಟು ಸ್ವಾಮಿಗೆ ಮನೆಯವರೆಲ್ಲ ಸೇರಿ ನಮಸ್ಕಾರವನ್ನು ಮಾಡಿದಾಗ ಆ ಕುಟುಂಬ ಸಂತೋಷವಾಗಿ ಆನಂದವಾಗಿರುತ್ತೆ. ಈ ವಿಚಾರ ಬಹಳ ಮುಖ್ಯವಾಗಿತ್ತು, ನಿಮ್ಗೆ ಹೇಳಲೇಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರ. ನಮಸ್ಕಾರ.